ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಭೂ ಸ್ವಾಧೀನಕ್ಕೆ ಬ್ರೇಕ್ ಬಿದ್ದಿದೆ. ಸದ್ಯಕ್ಕೆ ಬೇಡ, 2 ತಿಂಗಳ ಕಾಲ ಭೂ ಸ್ವಾಧೀನಕ್ಕೆ ಬ್ರೇಕ್ ಹಾಕಿರುವಂತ ಸಿಎಂ ಡಿಕೆ ಶಿವಕುಮಾರ್ ಇಷ್ಟೊತ್ತು ಅರ್ಧ ಗಂಟೆಗಳ ಕಾಲ ಮಾತನಾಡಿರುವಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಬಿಡದಿ ಟೌನ್ಶಿಪ್ ಶುರುವಾಗಿದ್ದೆಲ್ಲಿಂದ, ಯಾರಿಂದ, ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟರು. ಸಂಪುಟದಲ್ಲಿ ಚರ್ಚೆ ಮಾಡಿ ಒಂದು ಸಮಿತಿಯನ್ನ ರಚನೆ ಮಾಡ್ತೀವಿ, ಸದಸ್ಯರನ್ನ ನೇಮಕ ಮಾಡ್ತೀವಿ, ಸಮಿತಿ ವರದಿ ಕೊಟ್ಟ ಬಳಿಕ ಮುಂದಿನ ನಿರ್ಧಾರ. ಎಷ್ಟು ಜನ ಒಪ್ಕೊಂಡಿದ್ದಾರೆ, ಬೇಡ ಅಂತಿರೋರು ಎಷ್ಟು ಜನ, ಅದ್ರ ಬಗ್ಗೆ ಲೆಕ್ಕ ಸಿಗುತ್ತೆ ಅಂತ. ಹಾಗಾಗಿ ಸದ್ಯಕ್ಕೆ ಈಗ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಯಲ್ಲ. ಅಷ್ಟೇ ಅಲ್ಲ, ರೈತರ ಬಳಿ ಅಪೀಲ್ ಮಾಡಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಯಾರು ಪ್ರತಿಭಟನೆ ಹೋರಾಟಗಳನ್ನ ಮಾಡೋದಕ್ಕೆ ಹೋಗಬೇಡಿ, ಅಧಿಕಾರಿಗಳು ಬಂದ್ರು ಹೊಡೆದು ಕಳಿಸ್ವಿ, ಈ ಥರದ್ದೆಲ್ಲ ಈಗ ಬಿಟ್ಬಿಡಿ, ಹೊಡೆಯೋದಾದ್ರೆ ನನ್ನೇ ಹೊಡೆದ್ಬಿಡಿ. ಈಗ ಈ ಯೋಜನೆಗೆ ಸಂಬಂಧಪಟ್ಟಂತೆ 2 ತಿಂಗಳು ಟೈಮ್ ಕೊಡ್ತೀವಿ, ಸಮಿತಿ ಏನು ವರದಿಯನ್ನ ಕೊಡುತ್ತೆ ಅದ್ರ ಮೇಲೆ ನಾವು ತೀರ್ಮಾನವನ್ನ ತೆಗೆದುಕೊಳ್ತೀವಿ. ರಾಜಕಾರಣಕ್ಕಾಗಿ ರೈತರನ್ನ ಬಳಸಿಕೊಳ್ಳಲಾಗ್ತಾ ಇದೆ, ಹಾಗಾಗಿ ನೀವು ಇದರಲ್ಲಿ ಬಲಿ ಆಗಬೇಡಿ ಅಂತ ರೈತರಿಗೆ ಕಿವಿ ಮಾತು ಹೇಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಅಷ್ಟೇ ಅಲ್ಲ, ಈ ಬಿಡದಿ ಟೌನ್ಶಿಪ್ ಏನಿದೆ ನನ್ನ ಕನಸಿನ ಕೂಸು, ನನ್ನ ಕನಸಿನ ಪ್ರಾಜೆಕ್ಟ್ ಏನು ಅಲ್ಲ. ಈ ಹಿಂದೆ HD ಕುಮಾರಸ್ವಾಮಿ ಅವರು ಶುರು ಮಾಡಿದ್ರು, ಆಗ ರೈತರು ಸೈನ್ ಹಾಕಿದ್ರಿ, ನಿಮ್ಮ ಸಿಗ್ನೇಚರ್ಗೆ ಬೆಲೆ ಕೊಟ್ಟು, ನಿಮ್ಮ ಒಪ್ಪಿಗೆಗೆ ಬೆಲೆ ಕೊಟ್ಟು ನಾ ಈ ಒಂದು ಯೋಜನೆಯನ್ನ ಮಾಡಬೇಕು ಅಂತ ಹೊರಟಿದ್ದೆ ಅಷ್ಟೇ ಅಂತ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ನಿನ್ನೆ ಬಿಡದಿಯಲ್ಲಿ ನಡೆದಂತ ಘಟನೆ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ. ರಾಜಕೀಯವಾಗಿ ಪ್ರೇರಿತವಾಗಿ ನಡೀತಾ ಇರುವಂತ ಒಂದು ಕುಮ್ಮಕ್ಕಿನಿಂದ ನಮ್ಮ ಅಧಿಕಾರಿಗಳಿಗೆ ಬೇಕಾದಷ್ಟು ತಂದೆಯಾದಂತ ಒಬ್ಬ ರೈತರನ್ನ ತಪ್ಪುದಾರಿ ಹಿಡಿಯುವಂತ ಒಂದು ವ್ಯವಸ್ಥೆ, ದೊಡ್ಡ ಸಂಚು ನಡೀತಾ ಇದೆ. ಎಲ್ಲರ ಮನಸ್ಸಿಗೆ ನೋವುಂಟು ಮಾಡೋದು ನನ್ನ ಅಭಿಲಾಷೆ ಆಗ್ಲಿ, ನನಗಿಷ್ಟ ಇಲ್ಲ. ನಿನ್ನೆ ಬಿಡದಿಯಲ್ಲಿ ನಡೆದಂತ ಘಟನೆ, ಬಿಡದಿ ಟೌನ್ಶಿಪ್ ಬಗ್ಗೆ ಗೌರವಾನ್ವಿತ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ನನಗೆ ಪತ್ರವನ್ನು ಬರೆದಿದ್ದಾರೆ. ಅವರಿಗೆ ಉತ್ತರವನ್ನು ಕೂಡ ನಾನು ಕೊಡ್ತಾ ಇದ್ದೇನೆ. ಅವರ ಮನವಿ ಕೂಡ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಿದ್ದಾರೆ. ಮಾರುತಿ, ನಾವು ಇಷ್ಟೊತ್ತು ಗಮನಿಸಿದ್ವಿ, ಡಿಕೆ ಶಿವಕುಮಾರ್ ಅವರು ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ಅದ್ರ ಹಿನ್ನೆಲೆ ಏನು, ಹೇಗೆ ಶುರುವಾಯಿತು, ಅದೆಲ್ಲದ್ರ ಬಗ್ಗೆ ಕೂಡ ಡೀಟೇಲ್ಸ್ ಕೊಟ್ಟರು. ಅದ್ರ ಜೊತೆಗೆ ಸದ್ಯಕ್ಕೆ ಭೂ ಸ್ವಾಧೀನಕ್ಕೆ ಬ್ರೇಕ್ ಹಾಕ್ತಿದ್ದೀವಿ, ಸಮಿತಿ ರಚನೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದೆಲ್ಲವೂ ಹೇಗೆ ನಡೆಯುತ್ತೆ, ಏನು ಅಂತ? ಸೌಖ್ಯ ಕಳೆದ 1 ತಿಂಗಳಿಂದ ರಾಜ್ಯದಲ್ಲಿ ಹೆಚ್ಚು ಚರ್ಚೆ ಆಗಿದ್ದು, ಇಡೀ ದೇಶದ ಗಮನವನ್ನು ಸೆಳೆದಂತಹ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಧಿಕೃತವಾದಂತಹ ಒಂದು ತೀರ್ಮಾನವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತೆಗೆದುಕೊಂಡಿದ್ದಾರೆ. ಸುಮಾರು 45 ನಿಮಿಷಗಳ ಮಾಡಿದಂತಹ ಸುದ್ದಿಗೋಷ್ಠಿಯಲ್ಲಿ ಬಿಡದಿ ಟೌನ್ಶಿಪ್ ಪ್ರಕರಣ ಯಾವ ರೀತಿಯಾಗಿ ಬೆಳಕಿಗೆ ಬಂತು, ಯಾರು ಇದರ ಮೊದಲನೇದಾಗಿ ಹೆಜ್ಜೆ ಇಟ್ಟಿದ್ದು, ಅದಾದ ಬಳಿಕ ಬಂದಂತಹ ಮುಖ್ಯಮಂತ್ರಿಗಳ ಪಾತ್ರ ಏನು, ಈಗ ಇರುವಂತಹ ಮುಖ್ಯಮಂತ್ರಿ ಆಗಿರುವಂಥ ಅಂದರೆ ಡಿಕೆ ಶಿವಕುಮಾರ್ ಆಗಿರುವಂತಹ ನನ್ನ ಪಾತ್ರ ಇದರಲ್ಲಿ ಎಷ್ಟಿದೆ ಅನ್ನುವಂಥದ್ದನ್ನು ಎಳೆಯಾಗಿ ಬಿಚ್ಚಿಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಯಾಕಂತೇಳಿದ್ರೆ ಇದನ್ನು ಪ್ರಮುಖವಾಗಿ ರಾಜಕೀಯವಾಗಿ ಅಸ್ತ್ರವನ್ನಾಗಿ ಮಾಡ್ಕೊಳ್ತಾ ಇರುವಂಥದ್ದು JDS ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಕೂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ನಾನು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಅವರು ಹಾಕಿದಂತಹ ದಾರಿಯಲ್ಲಿ ನಡೀತಾ ಇದ್ದೇನೆ ಬಿಟ್ಟರೆ ಟೌನ್ಶಿಪ್ ವಿಚಾರದಲ್ಲಿ ನನ್ನ ಯಾವುದೇ ಸ್ವಂತ ನಿರ್ಧಾರ ಇಲ್ಲ. ನೀವಾದ ಬಳಿಕ ಮುಖ್ಯಮಂತ್ರಿ ಆಗಿರುವಂಥದ್ದು. ಹೀಗಾಗಿ ನೀವು ಈ ಹಿಂದೆ ಯಾವೆಲ್ಲ ಆದೇಶಗಳನ್ನು ಮಾಡಿದಿರೋ ಆ ಆದೇಶಗಳನ್ನು ಮುಂದುವರಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ಮೊನ್ನೆ ಬಿಡದಿಗೆ ಹೋದಾಗ ನಮ್ಮ ಅಧಿಕಾರಿಗಳ ಮೇಲೆ ಅಲ್ಲಿನ ಜನರು ಮಾಡಿದಂಥ ಒಂದು ಹಲ್ಲೆ, ಅದರ ಹಿಂದೆ ದೊಡ್ಡ ಪಿತೂರಿ ಇದೆ. ಅದು ಜನರೇ ಸ್ವತಃ ಮಾಡಿದಂತಹ ಒಂದು ಕೃತ್ಯ ಅಲ್ಲ, ಆ ಕೃತ್ಯದ ಹಿಂದೆ ದೊಡ್ಡ ಮಟ್ಟದ ನಾಯಕರುಗಳ ಕೈವಾಡ ಇದೆ ಅನ್ನುವಂಥದ್ದು. ಜೊತೆಗೆ ನಿನ್ನೆ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ